ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲೇ ಬ್ರೆಡ್ ರೋಸ್ಟ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲನೇದಾಗಿ ನಾನು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಒಂದು 2-3 ಆಲೂಗಡ್ಡೆ ಆದರೆ ಸಾಕಾಗುತ್ತೆ. ಒಂದು 2-3 ಜನಕ್ಕಾದ್ರೂ ನೀವು ಮಾಡ್ಬೋದು. ಹಾಗೆ 1-2 ಕ್ಯಾರೆಟ್ ತೊರೆದಿಟ್ಕೊಂಡಿದ್ದೀನಿ. ದಪ್ಪದಾಗಿರುವಂಥ 1-2 ಈರುಳ್ಳಿ ತೊಗೊಂಡಿದ್ದೀನಿ. 1-2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಅರಿಶಿಣ, ಇದು ಸ್ಪೈಸಸ್ಸು, ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಾಡೋದಕ್ಕೆ ಎಣ್ಣೆ. ಇಷ್ಟು ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಮೊದಲನೇದಾಗಿ ನಾನು ಬಾಂಡೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಕಾದಾದ್ಮೇಲೆ ಒಂದು 2-3 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ ಫ್ರೆಂಡ್ಸ್, ಈವ್ನಿಂಗ್ ಟೈಮಲ್ಲಿ ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಎಣ್ಣೆ ಕಾದಿದೆ ನೋಡಿ. ಇವಾಗ ನಾನು ಫಸ್ಟಿಗೆ ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಚಿಟಪಟ ಅನ್ನಬೇಕು. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ದಪ್ಪ ಇದ್ದರೆ ಚೆನ್ನಾಗಿರಲ್ಲ. ಹಾಗೆ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು. ಒಳಗಡೆ ಕ್ರಂಚಿಯಾಗಿ ಸಿಗೋ ಥರ ಇರಬೇಕು. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು. ಮಕ್ಕಳಂತೂ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಸಮ್ ಟೈಮ್ ಹೊರಗಡೆ ಹೋಗಿ ಬಂದಿರ್ತೀವಿ, ಸಡನ್ ಹಸಿವಾಗಿರುತ್ತೆ, ಅವಾಗ ಅಡುಗೆ ಮಾಡೋಕ್ಕೆ ಲೇಟ್ ಆದಾಗ ಈ ಥರ ಮಾಡ್ಕೋಬೋದು. ಡೈಲಿ ಒಂದೇ ಥರ ತಿಂದು ಕೂಡ ಬೇಜಾರಾಗಿರುತ್ತೆ. ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಬೇಕು. ಇವಾಗ ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಕೂಡ ಅಷ್ಟೇ ಸಣ್ಣದಾಗಿ ತುರಿಬೇಕು. ಇದು ಕಲರ್ಫುಲ್ಲಾಗೂ ಇರುತ್ತೆ ಮತ್ತು ಬ್ರೆಡ್ಡಲ್ಲಿ ಒಂದು ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿ ಇರುತ್ತೆ, ಟೇಸ್ಟಿಗೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಸ್ಮೂತ್ ಕೂಡ ಆಗುತ್ತೆ ಬೇಗ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾವು ಬೇಕ್ರಿಲೆಲ್ಲ ತಿಂದಿರ್ತೀವಿ, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಪದೇ ಪದೇ ತಿನ್ಬೇಕನ್ಸುತ್ತೆ. ಇವಾಗ ನೋಡಿ, ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೆ, ಅದು ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸ್ಟಫಿಂಗ್ ಸ್ಮೂತ್ ಇದ್ರೇ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಸ್ಪೈಸಸ್ ಕೂಡ ಹಾಕ್ತಾಯಿದ್ದೀನಿ. ಖಾರದ ಪುಡಿ, ಅರಿಶಿಣ, ಗರಂ ಮಸಾಲ ತೊಗೊಂಡಿದ್ಮೇಲೆ ಸ್ಪೈಸಸ್ಸು, ಅದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ಪೈಸಸ್ ಯಾವಾಗಲೂ ಕೊನೆಗೆ ಹಾಕಬೇಕು. ಇದರಲ್ಲಿ ಒಳಗಡೆ ಏನಾದರೂ ಆಲೂಗಡ್ಡೆ ಒಂದು ಸ್ವಲ್ಪ ಬೆಂದಿರಲಿಲ್ಲ ಅಂದರೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ನೋಡಿ, ಆಲ್ಮೋಸ್ಟ್ ಸ್ಟಫಿಂಗ್ ರೆಡಿಯಾಗಿದೆ. 1-2 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ. ಇವಾಗ ಒಂದು ಪ್ಲೇಟ್ಗೆ ಬ್ರೆಡ್ಡನ್ನು ಇಡ್ತಾಯಿದ್ದೀನಿ. ಸ್ಟಫಿಂಗ್ ತಣ್ಣಗೆ ಆಗಬೇಕು ಮುಂಚೆ ಕೂಡ ಇಡ್ಬೋದು, ತಣ್ಣಗಾದ್ಮೇಲೆ ಆದರೂ ಇಡ್ಬೋದು. ಸ್ಟಫಿಂಗ್ನ ಈ ಥರ ಬ್ರೆಡ್ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ನಾವೆಲ್ಲನೂ ಚೆನ್ನಾಗಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ವಿ. ಹಾಗೆ ಸ್ಮೂತಾಗಿ ಬೇಯಿಸಿದ್ವಿ ಕೂಡ. ಇವಾಗ ನೋಡಿ, ಕೆಳಗಡೆ ಮೇಲ್ಗಡೆ ಎಲ್ಲನೂ ಸ್ಟಫಿಂಗ್ ಇಟ್ಬಿಟ್ಟು ಕ್ಲೋಸ್ ಮಾಡಿ, ಇವಾಗ ಒಂದು ಪ್ಯಾನ್ ಕಾಯೋದಕ್ಕೆ ಇಟ್ಟಿದ್ದೀನಿ. ಅದ್ರ ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ. 1-2 ಸ್ಪೂನಷ್ಟು ತುಪ್ಪ ಹಾಕಿದರೆ ಸಾಕು. ಪ್ಯಾನ್ ಕಾದಾದ್ಮೇಲೆ ಬ್ರೆಡ್ ಇದ್ರ ಮೇಲೆ ಇಟ್ಟು ರೋಸ್ಟ್ ಮಾಡೋದು ಅಷ್ಟೇ. ಸಿಂಪಲ್ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ. ಇವಾಗ ನೋಡಿ, ಆಲ್ಮೋಸ್ಟ್ ಹಂಚು ಕಾದಿದೆ. ಇವಾಗ ಈ 2 ಕಡೆನೂ ತವ ಮೇಲೆ 2 ಕಡೆ ರೋಸ್ಟ್ ಮಾಡಿದ್ರೆ ಫಿನಿಶ್ ಆಗುತ್ತೆ. ಜಾಸ್ತಿ ಸೀದೋದ್ರೂ ಚೆನ್ನಾಗಿರಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಮೊದಲೇ ರೋಸ್ಟ್ ಮಾಡಿ ಕೂಡ ಸ್ಟಫಿಂಗ್ ಇಡ್ಬೋದು, ಆದರೆ ಅಷ್ಟು ಚೆನ್ನಾಗಿ ಬರಲ್ಲ. 2 ಕಡೆ ರೋಸ್ಟ್ ಆಗೋಲ್ಲ. ಆಲ್ರೆಡಿ ರೋಸ್ಟ್ ಆಗಿರುತ್ತೆ. ಒಳಗಡೆ ಸ್ಟಫಿಂಗ್ ಏನಿರುತ್ತಲ್ಲ ಅದು ಬಿಸಿ ಆಗೋದಿಲ್ಲ. ಹಾಗಾಗಿ ನಾನು ಪ್ಲೇನ್ ಬ್ರೆಡ್ಸ್ನ ತೊಗೊಂಡಿರೋದಿಲ್ಲಿ. ಬ್ರೆಡ್ಡಲ್ಲೂ 2 ಟೈಪ್ಸ್ ಇರುತ್ತೆ. ಪ್ಲೇನ್ ಬ್ರೆಡ್ ಆಗಿರ್ಬೋದು, ಸ್ವೀಟ್ ಬ್ರೆಡ್ ಆಗಿರ್ಬೋದು. ಇಲ್ಲಿ ಪ್ಲೇನ್ ಬ್ರೆಡ್ಡೇ ತೊಗೊಳ್ಬೇಕು. ಸ್ವೀಟ್ ಬ್ರೆಡ್ ಆದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಇದಕ್ಕೆ, ಸ್ಯಾಂಡ್ವಿಚ್ಗೋಸ್ಕರ. ಇವಾಗ ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ರೆಡಿ ಆಯಿತು.
ಬ್ರೆಡ್ ರೋಸ್ಟು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ಎಲ್ಲ ಥರದ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕುಕ್ಕಿಂಗ್ ಆಗಿರ್ಬೋದು, ಮತ್ತು ಬ್ಯೂಟಿ ಟಿಪ್ಸ್, ಹೇರ್ ಟಿಪ್ಸ್ ಎಲ್ಲ ಥರದ್ದು ವಿಡಿಯೋಸ್ ಹಾಕ್ತಾಯಿದ್ದೀನಿ. ಯಾರಿಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ ಎಲ್ಲ ಥರದ್ದು ವಿಡಿಯೋಸ್ ಅಪ್ಲೋಡ್